ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇವತ್ತು ತೋರಿಸ್ತಾ ಇರುವಂತಹ ಜಾಗ, ಪರಿಚಯ ಮಾಡ್ತಾ ಇರುವಂತಹ ಮನೆ ಇರೋದು ಮೈಸೂರು ದಟ್ಟಗಳ್ಳಿ ಆದ ನಂತರ ಇರುವಂತಹ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್, ಮೈಸೂರ ಹೆಸರಾಂತ ವಿದ್ಯಾಸಂಸ್ಥೆ ದಟ್ಟಗಳ್ಳಿಯಲ್ಲಿರುವಂತಹ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲೇ ಇರುವಂತಹ ಒಂದು ನಾರ್ತ್ ಈಸ್ಟ್ ಕಾರ್ನರ್ ಮನೆ. ಅಬೌಟ್ ಗ್ರೌಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ 3 ಫ್ಲೋರ್ಗಳನ್ನ ಹೊಂದಿರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಹೌಸ್ ಫಾರ್ ಸೇಲ್ ಇರುವಂಥದ್ದು. 30-40 ಆಲ್ಮೋಸ್ಟ್ ಮೆಷರ್ಮೆಂಟಲ್ಲಿ ಕಟ್ಟಿರುವಂತಹ ಈ ಬ್ರ್ಯಾಂಡ್ ನ್ಯೂ ಮನೆ ಮೈಸೂರು ಮಧ್ಯಭಾಗದಿಂದ ಅಬೌಟ್ ಇರೋದು 9ರಿಂದ 10 ಕಿಲೋಮೀಟರ್. ನಾನು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 10 ಕಿಲೋಮೀಟರ್ಲಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅನುಮೋದಿತವಾಗಿರುವಂತಹ, ಅಂದರೆ ಅಪ್ರೂವಲ್ ಪಡೆದಿರುವಂತಹ ಒಂದು ಪ್ರೈವೇಟ್ ಲೇಔಟಲ್ಲಿ ಕಟ್ಟಿರುವಂತಹ ಹೊಸ ಮನೆ ಇದು ಸೇಲ್ಗಿದೆ. ನಾನು ಎಲ್ಲ ವಿಡಿಯೋಗಳಲ್ಲೂ ಒಂದು ವಿಚಾರನ ಭಾಳಷ್ಟು ದೀರ್ಘವಾಗಿ ಹೇಳಿರ್ತೀನಿ. ಯಾವುದು ಅಂತಂದರೆ ಪಾರ್ಕಿಂಗ್. ನಾನು ಈಗ ನಾರ್ತ್ ಭಾಗದಲ್ಲಿ ಇದ್ದೀನಿ. ಇದು ದಿಸ್ ಆಲ್ಮೋಸ್ಟ್ 40 ಫೀಟ್, 40 ಅಡಿ ಇದು ರಸ್ತೆ. ಇದು 30 ಅಡಿ ರಸ್ತೆ, ಮುಂದೆನೂ 30 ಅಡಿ ರಸ್ತೆ. ಎರಡು ಕಡೆನೂ 30 ಫೀಟ್ ರೋಡ್ ಇದೆ. ಇಲ್ಲಿ ಇವರೇನು ರೋಡನ್ನು ಬಿಟ್ಟು ಈ ಮನೆಗಾದಂಥ ಒಂದು ರ್ಯಾಂಪ್ನ ಮಾಡಿದರೆ, ನೀವು ಇಲ್ಲಿ ಪಾರ್ಕಿಂಗ್ ಮಾಡ್ಕೋಬೋದು. 2 ದೊಡ್ಡ ಕಾರ್ಗಳನ್ನ ಪಾರ್ಕಿಂಗ್ ಮಾಡ್ಬೋದು. ಇಲ್ಲ ಒಂದು ಕಾರ್ ಇದ್ದರೆ ಇದರ ಮುಂಭಾಗದಲ್ಲಿ, ಅಂದರೆ ಈಸ್ಟ್ ಕಡೆಗೆ ಒಂದು ಕಾರ್ನ ಪಾರ್ಕ್ ಮಾಡಿ ಇಲ್ಲಿ ನೀವು ನಿಮಗೆ ಬೇಕಾದಷ್ಟು 2 ವೀಲರ್ಗಳನ್ನ ಪಾರ್ಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ನಾನು ಒಳಗೂ ಪಾರ್ಕಿಂಗ್ ಜಾಗನ ತೋರಿಸ್ತೀನಿ. ನಾವು ಮನೆ ಒಳಗೆ ನಾನು ನಿಲ್ಲಿಸಲ್ಲ, ಮನೆ ಒಳಗೆ ನಿಲ್ಲಿಸ್ಬೇಕು ಅಂದರೆ ಪಾರ್ಕಿಂಗ್ ಒಳಗೂ ಸಹ ತೋರಿಸ್ತೀನಿ. ಸೊ ಏನಕ್ಕೆ ಪಾರ್ಕಿಂಗ್ ವಿಚಾರಗಳನ್ನ ಹೇಳ್ತೀನಿ ಅಂತಂದರೆ, ಯೂಶ್ವಲಿ 30-40 ಮನೆಗಳ ವಿಚಾರಕ್ಕೆ ಬಂದಾಗ ಪಾರ್ಕಿಂಗ್ ವಿಲ್ ಆಲ್ವೇಸ್ ಬಿ ಎ ಪ್ರಾಬ್ಲಮ್. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಭಾಳ ಜನ ಕೇಳ್ತೀರಿ, ಒಂದ್ಸಲ ಆಚೆ ಲೊಕೇಶನ್ ದಟ್ ಈಸ್ ಆಲ್ಸೋ ಮ್ಯಾಟರ್ಸ್ ದ ಮೋಸ್ಟ್. ಲೊಕ್ಯಾಲಿಟಿ ಹೇಗಿದೆ ನಮಗೆ ತೋರಿಸಿ, ಸುತ್ತಮುತ್ತ ಮನೆಗಳಾಗಿದೆಯಾ ಅಥವಾ ಯಾವ ಥರ ಇದೆ ಲೊಕ್ಯಾಲಿಟಿ. ನೀವು ಮನೆ ಆಚೆ ತೋರಿಸ್ತೀರಾ, ಪಾರ್ಕಿಂಗ್ ಹೇಳ್ತೀರಾ, ಒಳಗೆ ಕರ್ಕೊಂಡು ಹೋಗ್ಬಿಟ್ರೆ ನಮಗೆ ಗೊತ್ತಾಗಲ್ಲ. ಒಂಟಿ ಮನೆ ಇದೆಯಾ, ಒಂದು 4-6 ಮನೆಗಳಿದೆಯಾ ಸುತ್ತಮುತ್ತದಲ್ಲಿ. ಮನೆಗಳಿಲ್ಲ ಅಂತಂದರೆ ವಾಸ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಆಗುತ್ತೆ. ಮೂಲಭೂತ ಸೌಕರ್ಯಗಳು ಏರಿಯಾದಲ್ಲಿ ಏನೇನಿದೆ ಅನ್ನೋದು ಇನ್ನೊಂದು ವಿಚಾರ. ಮೂಲಭೂತ ಸೌಕರ್ಯ, ನೀರಿನ ವ್ಯವಸ್ಥೆ. ಇಲ್ಲಿ ಅನ್ಇಂಟ್ರಪ್ಟೆಡ್ ವಾಟರ್ ಸರ್ವಿಸ್ ಇದೆ, ನೀರಿನ ತೊಂದರೆ ಇಲ್ಲದೆ ಇರುವಂತಹ ಏರಿಯಾ. ವಾಟರ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್ ಅಟ್ ದಿಸ್ ಪಾರ್ಟ್ ಆಫ್ ಏರಿಯಾ. ಸುಮಾರು 10,000 ಲೀಟರ್ ಸಂಪಿದೆ ಈ ಏರಿಯಾಗೆ. ಆದಂತಹ ವಾಟರ್ ಸಪ್ಲೈ ಇದೆ, ನೀರಿನ ತೊಂದರೆ ಇಲ್ಲ. ಈಗ ಪಾರ್ಕಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿ. ಮನೆ ಒಳಗೆ ನಮಗೆ ಪಾರ್ಕಿಂಗ್ ಇರಬೇಕು. ನಾವು ಅಟ್ಲೀಸ್ಟ್ ಒಂದು ಚಿಕ್ಕ ಕಾರ್ ಇದೆ, ಅದನ್ನಾರು ನಾವು ನಿಲ್ಲಿಸ್ಕೊಳ್ಳೋಷ್ಟೇ ಅವಕಾಶ ಇರಬೇಕು. ಒಂದು 3-4 ದಿನ ನಾವು ಊರಲ್ಲಿ ಇಲ್ಲ ಅಂದರೆ ನಾವು ಕಾರ್ನ ಆಚೆ ನಿಲ್ಲಿಸ್ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಅಂತ ಪಾರ್ಕಿಂಗ್ ಏರಿಯಾ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಆ ಕಡೆ ನಿಮಗೆ ಗೇಟು ಎಂಟ್ರಿ, ನಾರ್ತ್ಗೆ ಒಂದು ಗೇಟ್ ಇದೆ. ಸೊ ನಾನೀಗ ಈಸ್ಟಿಂದ ಎಂಟ್ರ್ ಆಗಿರೋದು. ನಾನು ನಾರ್ತ್ ಸೈಡ್ ಗೇಟ್ನ ನಿಮಗೆ ತೋರಿಸ್ತೀನಿ. ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ನಾನು ಈಸ್ಟಿಂದನೇ ಎಂಟ್ರ್ ಆಗ್ತಾ ಇದ್ದೀನಿ. ಎಂಟರ್ ಈ ಮನೆಯ ನಾನು ಈಸ್ಟಿಂದ ಎಂಟ್ರ್ ಆದೆ. ಒಂದ್ಸರಿ ದೇ ವಿಲ್ ಶೋ ಯು ದಿ ಪಾರ್ಕಿಂಗ್ ಏರಿಯಾ ಆ್ಯಂಡ್ ದಿ ಪಾರ್ಕಿಂಗ್ ಕಡೆಯ ಗೇಟನ್ನು ಸಹ ನಾನು ತೋರಿಸಿದ್ದೀನಿ. ನಾನು ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ನಾನು ಇವಾಗ ಏನು ನೋಡ್ತಾ ಇದ್ದೀರಾ ಅದು ಈಸ್ಟ್ ಮೇನ್ ಡೋರು. ಎಂಟೈರ್ ಮನೆ ವಿಟ್ರಿಫೈಡ್ ಫ್ಲೋರಿಂಗ್ ಮಾಡಿದ್ದಾರೆ. ನಾನಿವಾಗ ಮನೆಯ ಒಂದು ಬಂದ ತಕ್ಷಣ ಬಲಭಾಗಕ್ಕೆ ನಿಮ್ಗೆ ಈ ಥರ ಒಂದು ವ್ಯೂ ಇದೆ. 2 ಪಾಟ್ಗಳನ್ನ ಇಟ್ಟು ಇಲ್ಲಿ ಒಂದು ವಾಟರ್ ಫಾಲ್ನ ಕ್ರಿಯೇಟ್ ಮಾಡಿದ್ದಾರೆ. ಕರೆಂಟ್ಲಿ ನಾನು ವಾಟರ್ ಫಾಲ್ನ ಆನ್ ಮಾಡಿಲ್ಲ, ಬಟ್ ದಿಸ್ ಇಸ್ ಅ ವಾಟರ್ ಫಾಲ್. ಏನು ನೀವು ಗ್ರಿಲ್ಗಳು ಕಾಣ್ತಾ ಇದೆ, ಇದನ್ನು ನೀಟಾಗಿ ಟೆಂಪರ್ಡ್ ಗ್ಲಾಸ್ ಹಾಕಿ ಕ್ಲೋಸ್ ಮಾಡಿ ಕೊಡ್ತಾರೆ. ನ್ಯಾಚುರಲ್ ಲೈಟ್ ಈಸ್ ಅಬಂಡೆಂಟ್ಲಿ ಎಂಟ್ರಿಂಗ್ ಇನ್ ಟು ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ನಾನು ಇವಾಗ ಹಾಲಲ್ಲಿ ಇದ್ದೀನಿ. ಎಷ್ಟು ಸೀಟ್ರ್ ಹಾಲ್ನ ನೀವು ತೋರಿಸ್ಬೋದು, ಇಲ್ಲಿ ಎಷ್ಟು ಸೀಟ್ರ್ ಸೋಫಾಗಳನ್ನ ಹಾಕ್ಕೋಬಹುದು ಅಂತ ಕೇಳಿದ್ರೆ, ನೀವು ಈಸಿಲಿ ಒಂದು 10 to 12 ಸೀಟ್ರ್ ನೀವಿಲ್ಲಿ ಸೋಫಾನ ಹಾಕ್ಕೋಬೋದು. ಮಧ್ಯದಲ್ಲಿ ಟೀಪಾಯ್ ಇಟ್ಕೊಂಡು ಸಹ ಸುತ್ತಕ್ಕೂ ಓಡಾಡಲಿಕ್ಕೆ ಏನೂ ಸಹ ತೊಂದರೆ ಆಗಲ್ಲ. ಒಂದು ಭಾಗವಾಗಿ ಇವರು ಈ ವಾಲ್ನ ದೇ ಹ್ಯಾವ್ ಕಂಪ್ಲೀಟ್ಲಿ ಡನ್ ಇಟ್ ಫಾರ್ ದಿ ಟಿ ವಿ ಕ್ಯಾಬಿನೆಟ್. ಕೆಳಗೆ ಕ್ಲೋಸ್ಡ್ ಕ್ಯಾಬಿನೆಟ್ಗಳು ಕೊಟ್ಟಿದ್ದಾರೆ. ಟಿ ವಿ ಪಾಯಿಂಟ್ನ ನೇತು ಹಾಕಲಿಕ್ಕೆ, ಏನದು ನಮ್ಮ ಫ್ಲ್ಯಾಟ್ ಟಿ ವಿಗಳನ್ನ ಮೌಂಟ್ ಮಾಡಲಿಕ್ಕೆ ದೇ ಹ್ಯಾವ್ ಡನ್ ದಿಸ್ ಟಿ ವಿ ಕ್ಯಾಬಿನೆಟ್ಟು. ಸ್ಟೋರೇಜ್ ಸ್ಪೇಸು, ಓಪನ್ ಸ್ಟೋರೇಜ್ ಸ್ಪೇಸು ಸಹ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಎಂಟೈರ್, ನಾವು ಏನನ್ನು ಈ ಮನೇನ ತೋರಿಸ್ತೀನಿ, ಎಂಟೈರ್ ಮೇಲೆ ಗ್ರೌಂಡು, ಫಸ್ಟು, ಸೆಕೆಂಡ್ ಫ್ಲೋರ್ ಎಲ್ಲ ಕಡೆನೂ ಹಿಂಗೆ ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟಿಂಗ್ಗಳನ್ನ ಕಂಪ್ಲೀಟಾಗಿ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ವಿಚಾರಕ್ಕೆ ಬಂದಾಗ ದರ್ ಇಸ್ ನೋ ಪೆಂಡಿಂಗ್ ವರ್ಕ್ ಅಟ್ ದಿ ಎನಿ ಪಾಯಿಂಟ್ ಆಫ್ ಹೌಸ್. ಈಗ ದಿಸ್ ಇಸ್ ದಿ ರೂಮ್. ಒಂದು 4.5 by 5.5 ಫೀಟ್ದು ನೀವು ಇಲ್ಲಿ
ಬೆಡ್ನ ಹಾಕೋಬಹುದು. ಓಕೆ, ಇಲ್ಲೂ ಅಷ್ಟೇ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳಾಗಿದೆ, ಕಿಟಕಿಗಳ ಕೆಲಸಗಳು ಮುಗಿದಿದೆ, ಪೇಂಟ್ ಕೆಲಸ ಮುಗಿದಿದೆ, ಫ್ಲೋರಿಂಗ್ ಕೆಲಸ ಪರ್ಫೆಕ್ಟಾಗಿ ಮಾಡಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ ಬಿಟ್ಟಿದ್ದಾರೆ, ಇಂಟರ್ನಲ್ ಡೋರ್ಸ್ಗಳು ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ವುಡ್ ಎಲ್ಲವೂ. ಇದಾದ ನಂತರ ವಿ ಆರ್ ಎಟ್ ದಿ ಲಾಸ್ಟ್ ಪೋರ್ಷನ್ ಆಫ್ ದ ಹೌಸ್. ಇಲ್ಲೂ ವಾಟ್ ದೇ ಹ್ಯಾವ್ ಡನ್ ಇಸ್ ಸ್ಟ್ಯಾಂಡರ್ಡ್ ಬಾತ್ರೂಮ್, ಕನ್ಸೀಲ್ಡ್ ಟ್ಯಾಂಕ್, ಕಮೋಡು, ಶವರು, ಅಪ್ ಟಿಲ್ ದಿ ಟೆರೆಸ್ ತನಕನೂ ದೇ ಹ್ಯಾವ್ ಟೇಕನ್ ದಿ ಟೈಲ್ಸು, ಒಂದು ಸಿಂಕು. ಸೊ ನಾನಿವಾಗ ಐ ಹ್ಯಾವ್ ಶೋನ್ ದ ಹ್ಯಾಂಡ್ ವಾಶ್. ನಾನಿವಾಗ ಐ ಆಮ್ ಎಂಟ್ರಿಂಗ್ ಫ್ರಮ್ ದಿ ಮನೆ ಹಿಂಭಾಗದಿಂದ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ ಆ್ಯಂಡ್ ದಿ ಯುಟಿಲಿಟಿ ಸ್ಪೇಸ್. ಈ ಪೋರ್ಷನನ್ನು ನೀವು 4 to 8 ಸೀಟರ್, 4 to 8 ಸೀಟರ್ ಡೈನಿಂಗ್ ಟೇಬಲ್ನ ಹಾಕೋಬಹುದು. ಮತ್ತು ದಿಸ್ ಇಸ್ ದಿ ಕಿಚನ್ ಏರಿಯಾ. ಈಸ್ಟ್ ಫೇಸಿಂಗಿಗೆ ಕಿಚನ್ ಇದೆ. ವಾಸ್ತು ಅನುಗುಣವಾಗಿ ಕಿಚನ್ ಯಾವ ಕಡೆ ಬರಬೇಕು, ಅಗ್ನಿ ಮೂಲೆ ಎಲ್ಲಿರಬೇಕು ಅಂತಂದರೆ ಈಸ್ಟಲ್ಲಿ ಯೂಶಲಿ ಈಸ್ಟಿಗೆ ಇಡ್ತಾರೆ. ಪ್ಲ್ಯಾನ್ ಮಾಡಬೇಕಾದ್ರು ಸಹ ಅಷ್ಟೇ, ಯಾವುದೇ ಭಾಗದಲ್ಲಿ ಎಲ್ಲ ಕಡೆನೂ ನಿಮಗೆ ಮನೆ ಕಟ್ಟಬೇಕಾರೆ ಈಸ್ಟ್ ಫೇಸಿಂಗ್ ಸೈಟ್ ಇದ್ದಾಗ ಎಲ್ಲಿ ಇಡ್ತಾರೆ ಕ್ವಶನ್, ಈಸ್ಟಲ್ಲೇ ಇಡ್ತಾರೆ. ಅಗ್ನಿ ಮೂಲೆ ಈಸ್ಟಲ್ಲೇ ಇರುತ್ತೆ. ವಾಟರ್ ಪ್ಯೂರಿಫೈಯರ್ಗೆ ಜಾಗ ಕೊಟ್ಟಿದ್ದಾರೆ, ಸಿಲಿಂಡರು ಆಚೆಯಿಂದ ಇಟ್ಕೋಬೋದು, ಪಕ್ಕದಲ್ಲಿ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೇ ಬಟ್ಟೆ ಒಗೆದು ಒಣಗ ಹಾಕೊಳ್ಳಿಕ್ಕೆ ನಿಮಗೆ ಜಾಗ ಮಾಡಿದ್ದಾರೆ. ನೀವು ಇಲ್ಲಿಂದನೇ ಎಂಟ್ರಿ ತಗೋಬೋದು. ಇಲ್ಲೂ ಒಂದು ಎಂಟ್ರಿ ಇದೆ. ಯಾವುದಕ್ಕೆ ಅಂದರೆ ನೀವು ಮನೇಲಿ ಇಲ್ದಿದ್ದಾಗ ನಿಮ್ಮ ಮನೆಗೆ ಬರುವಂತಹ ಡೊಮೆಸ್ಟಿಕ್ ಡೈಲಿ ಹೆಲ್ಪರ್ಸ್ ಏನಿರ್ತಾರೆ ಅವ್ರು ಇಲ್ಲಿಂದನೇ ಬಂದು ಪಾತ್ರೆ ಬಟ್ಟೆ ಕೆಲಸ ಮುಗಿಸಿ ಹೊರಗೆ ಹೋಗಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ನಾವು ಐ ವಿಲ್ ಮೂವ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇವಾಗ ನೋಡ್ಬೋದು ಗ್ರೌಂಡು, ಫಸ್ಟು, ಸೆಕೆಂಡು ಏನು ನಾವು ಇದನ್ನು ಸೀ ಥ್ರೂ ಫ್ರಮ್ ದ ಟೆರೆಸ್ ಅಂತ ಹೇಳ್ತೀವಿ, ಅದರದ್ದು ವ್ಯೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಂಟೈರ್ ಲಾಸ್ಟ್ ಫ್ಲೋರ್ಗೆ ಹೋಗೋ ತನಕ SS ರೈಲಿಂಗ್ಸ್ಗಳನ್ನ ಹಾಕಿದ್ದಾರೆ. ಈಗ ಈ ಮನೆ ಕಟ್ಟಿರುವಂಥದ್ದು ಏನಪ್ಪ, ಯಾವ ಕನ್ಸ್ಟ್ರಕ್ಷನ್ ಇದು ಅಂತಂದರೆ ಪಿಲ್ಲರ್ಗಳನ್ನ ಹಾಕಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಮನೆ, ಅಂದರೆ ಕಾಲಮ್ ಸ್ಟ್ರಕ್ಚರ್ ಏನಂತ ಹೇಳ್ತೀವಿ ಅದರಲ್ಲಿ ಕಟ್ಟಿರುವಂತಹ ಮನೆ. ಇಲ್ಲಿ 2 ಬೆಡ್ರೂಮ್ಗಳನ್ನ ನಾವು ಕಾಣಬರ್ಬೋದು. ಈ ಭಾಗದಲ್ಲಿ ನಾನು ಏನು ಮೆಟ್ಲು ಹತ್ತುತ್ತಾ ಇದ್ದೀನಿ, ಈ ಭಾಗಕ್ಕೆ ಆ್ಯಂಟಿ ಸ್ಕಿಡ್ ಗ್ರನೈಟ್ಗಳನ್ನ ಹಾಕಿದ್ದಾರೆ. 1 ಮತ್ತು 2 ಗ್ರೌಂಡ್ ಫ್ಲೋರ್ಲಿ ಒಂದು ರೂಮ್ ನಾನು ಈಗಾಗಲೇ ತೋರಿಸಿದ್ದೀನಿ. ಇದು ರೂಮ್ ನಂಬರ್ 2 ವಿಚ್ ಕಮ್ಸ್ ವಿತ್ ಅ ವಾಕ್-ಇನ್ ವಾರ್ಡ್ರೋಬ್ ವಿತ್ ಅ ಬ್ಯೂಟಿಫುಲ್ ಬಾಲ್ಕನಿ. ಮಾಸ್ಟರ್ ಕಿಂಗ್ ಸೈಜ್ ಬೆಡ್, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್, ಸೂಪರ್ ಕಿಂಗ್ ಸೈಜ್ ಬೆಡ್, ಹೆವಿ ಕಿಂಗ್ ಸೈಜ್ ಬೆಡ್, ಯಾವುದನ್ನು ಬೇಕಾದ್ರೂ ಇಲ್ಲಿ ನೀವು ಅಕಾಮಡೇಟ್ ಮಾಡ್ಬೋದು. ವಿತ್ ಬಿಗರ್ TV ಕ್ಯಾಬಿನೆಟ್. ಆ TV ಕ್ಯಾಬಿನೆಟ್ ಎಲ್ಲಿ ಸಹ ಅಂತ ನಾನು ತೋರಿಸ್ತೀನಿ. ಇದು ಬಾಲ್ಕನಿ ಏರಿಯಾ. The view of the property from the balcony area to the parking area. ಸುತ್ತಮುತ್ತ ಕೇಳ್ತೀರಿ ಹೇಗಿದೆ ನೋಡಿ ಅಂತ, ಅದಕ್ಕೋಸ್ಕರ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. 3 ರಿಂದ 4 ಚೇರ್ಗಳನ್ನ ಹಾಕ್ಕೊಂಡು ನೀವು ಅಲ್ಲೇ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ಕೋಬೋದು. ಯು ಕ್ಯಾನ್ ಕನ್ವರ್ಟ್ ದಿಸ್ ಪಾಯಿಂಟ್ ಆಸ್ ಅ ವೆರಿ ಹ್ಯೂಜ್ TV ಕ್ಯಾಬಿನೆಟ್. ಸುಮಾರು 18x18, 18x18 ದೊಡ್ಡದಿರುವಂತಹ ರೂಮ್ ಇದು. ರೂಮ್ from room number 2, I'm walking towards the walk-in wardrobe, towards the attached balcony. Massive ಬಾತ್ರೂಮು ಇದು ಚಿಕ್ಕದಿಲ್ಲ, ಬಹಳ ದೊಡ್ಡ ಬಾತ್ರೂಮು. ನೀವು ನೋಡಿ, I can move very much freely inside the bathroom. Concealed ಟ್ಯಾಂಕ್, ಒಂದು ಸಿಂಗಲ್ ಪೀಸ್ ಟ್ಯಾಂಕ್ ಇದೆ, ವೆಂಟಿಲೇಷನ್ ಪಾಯಿಂಟು, ವಾಟರ್ ಫಿಕ್ಸ್ಚರ್ಸು, ಶವರು, ಗ್ರನೈಟ್ ಟಾಪ್ ಮೇಲೆ ಹಾಕಿರುವಂಥ ಸಿಂಗಲ್ ಪೀಸ್ ಸಿಂಕ್ ಇದೆ. ವಾಕ್-ಇನ್ ವಾರ್ಡ್ರೋಬ್ಗಳು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಮಾಡಿಲ್ಲ. ಯಾಕೆಂದರೆ ದೇ ಹ್ಯಾವ್ ಕ್ರಿಯೇಟೆಡ್ ದ ಸ್ಪೇಸ್ ಟು ಗಿವ್ ದಟ್ ಬಿಗರ್ ಲುಕ್ ಫಾರ್ ಯುವರ್ ಹ್ಯೂಜ್ ಕಾಟ್. ಏನು ಹೇಳ್ತಾರೆ, ಸರ್ ನನ್ನ ಹತ್ರ ಒಂದು ಕಾಟ್ ಇದೆ, ರೋಸ್ ವುಡ್ಡಲ್ಲಿ ಮಾಡಿದ್ದೀನಿ, ಟೀಕ್ ವುಡ್ಡಲ್ಲಿ ನಮ್ದು ಆಗಲೇ ಒಂದು ಕಾಟ್ ಇದೆ, ರೂಮ್ ತುಂಬ ಚಿಕ್ಕದಾಗೋಯ್ತು ಅಂತ. ಅದಕ್ಕೋಸ್ಕರ ನೋಡಿ, ಮಾಸ್ಟರ್ ಕಿಂಗ್ ಸೈಜ್ ರೂಮ್. ಇದು ಅಷ್ಟೇ ಸೇಮ್ ಹೆವಿ ಕಿಂಗ್ ಸೈಜ್, ಮಾಸ್ಟರ್ ಕಿಂಗ್ ಸೈಜ್, ಅಲ್ಟ್ರಾ ಕಿಂಗ್ ಸೈಜ್ ರೂಮ್ ವಿಚ್ ಕಮ್ಸ್ ವಿತ್ ದಿ ಬಾಲ್ಕನಿ. ಯೂಶಲಿ ನಿಮಗೆ ಒಂದು 30x40 ಅಥವಾ ಈ ಸೈಜ್ ಮನೆಗಳಲ್ಲಿ 30x40 ಅಥವಾ 35x45, 30x45 ಈ ಸೈಜ್ ಮನೆಗಳಲ್ಲಿ, ಈ ಸೈಜ್ ಸೈಟ್ಗಳಿಗೆ ಕಟ್ಟಿರುವಂಥ ಮನೆಗಳಲ್ಲಿ ನಿಮಗೆ ಕಾಟ್ಗಳು ಯೂಶಲಿ ನಿಮಗೆ ಕಿಂಗ್ ಸೈಜ್ ಮೇಲೆ ಹಾಕೋಕ್ಕಾಗಲ್ಲ. ಇಲ್ಲಿ ಅಲ್ಟ್ರಾ ಕಿಂಗ್ ಸೈಜ್ ಅಂತ ಬರುತ್ತೆ, ಒಂದು ವೆರಿ ಹ್ಯೂಜ್. ಇಟ್ಸ್ ಆಲ್ಮೋಸ್ಟ್ 6.5x7, 7x7. ಅದೆಲ್ಲ ಆರ್ಡರ್ ಕೊಟ್ಟು ನೀವು ಅದ್ರ ಮೇಲೆ ಬೇಕಾಗಿರುವಂಥ ಬೆಡ್ಗಳನ್ನ ತರಿಸ್ಕೋಬೇಕು. ವ್ಯೂ ಆಫ್ ದ ಈಸ್ಟ್ ಫೇಸಿಂಗ್ ಬಾಲ್ಕನಿ ಇದು. ದಿಸ್ ಇಸ್ ದಿ ವಾಶ್ರೂಮ್ದು ನಾನಿದು ಈ ರೂಮ್ದು ಅಷ್ಟೇ. ವಾಶ್ರೂಮ್ಗೆ
ವೆಟ್ ಆ್ಯಂಡ್ ಡ್ರೈ ಏರಿಯಾ ಮಾಡಿದ್ದಾರೆ. ಸಿಂಗಲ್ ಪೀಸ್ ಕಮೋಡು, ಹ್ಯಾಂಡ್ ವಾಶ್ ಆನ್ ಗ್ರಾನೈಟ್ ಟಾಪ್ ಇದೆ. ಅಂಟಿಲ್ ದ ಸೀಲಿಂಗ್ ತನಕನೂ ದೇ ಹ್ಯಾವ್ ಟೇಕನ್ ದಿ ಟೈಲ್ಸ್ಗಳನ್ನ ತಗೊಂಡು ಹೋಗಿದ್ದಾರೆ. ಈ ಪಕ್ಕದಲ್ಲೇ ಏನು ನಾನು ಬಾಲ್ಕನಿ ತೋರಿಸಿದೆ, ಬಾಲ್ಕನಿ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ. ಒಂದು ಭಾಗನ ನೋಡಿ, ಇದು ಏನು ನಾನು ಇವಾಗ ತೋರಿಸ್ತಾ ಇದ್ದೀನಿ, ದಿಸ್ ಒನ್ ಹೋಲ್ ವಾಲ್ 1 2 3 4 5 6 8 ಪಾರ್ಟೇಷನ್ಸ್ ಆಫ್ ವಾರ್ಡ್ರೋಬ್ ಸ್ಪೇಸ್, ಮೇಲ್ಗಡೆ 8 ಪಾರ್ಟೇಷನ್ ಆಫ್ ಲಾಫ್ಟ್ ಕೊಟ್ಟಿದ್ದಾರೆ. ಫುಲ್ ಸೈಜ್ ಫಾಲ್ ಸೀಲಿಂಗು, ಮಧ್ಯದಲ್ಲಿ ಫ್ಯಾನಿಂಗ್ ಪಾಯಿಂಟು, AC ಪಾಯಿಂಟು ಸಹ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇಲ್ಲಿ ಆ್ಯಕ್ಚುಲಿ ಎ ಸಿ ಪಾಯಿಂಟ್ ನೀವು ಇಲ್ಲಿ ಹಾಕ್ಕೊಳ್ಳಿಕ್ಕೆ ಏನು ಪ್ರಾವಿಷನ್ಸ್, ಎಲೆಕ್ಟ್ರಿಕಲ್ ಪ್ರಾವಿಷನ್ಸ್ ಏನು ಬೇಕು, ದೇ ಹ್ಯಾವ್ ಡನ್ ಇಟ್. ಸೊ ನೀವು ತಿರ್ಗಾ ಬಂದು ಎಲೆಕ್ಟ್ರಿಕಲ್ ಪಾಯಿಂಟ್ನ ಮಾಡ್ಕೋಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ನಾನಿವಾಗ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಅಗೇನ್ ಎಸ್ ಎಸ್ ರೇಲಿಂಗಿಗೆ ಆ್ಯಂಟಿಸ್ಕಿಡ್ ಟೈಲ್ಸ್ಗಳು, ಆ್ಯಂಟಿಸ್ಕಿಡ್ ಗ್ರನೈಟ್ ಇದೆ, ಆ್ಯಂಟಿಸ್ಕಿಡ್ ಗ್ರನೈಟ್ನ ಕೊಟ್ಟಿದ್ದಾರೆ. ನಾನು ಇಲ್ಲಿ ಈ ಪಾರ್ಟಲ್ಲಿ ಸ್ವಲ್ಪ ನಿಮಗೆ ಎಕೋ ಆಗುವಂತಹ ವ್ಯವಸ್ಥೆ ಇದೆ. ಲಾಸ್ಟ್ ಫ್ಲೋರು. ಇವಾಗ ನಾನು 3 ರೂಮ್ಗಳನ್ನ ಈಗಾಗಲೇ ತೋರಿಸಿದ್ದೀನಿ. ರೂಮ್ ನಂಬರ್ 4 ನಾನು ಅದ್ರೊಳಗೆ ಹೋಗ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಬಿಕಾಸ್ ಇದನ್ನು ಹೋಮ್ ಥಿಯೇಟರ್ ಆಗಿ ಮಾಡಿರುವಂತಹ ಜಾಗ. ಬೇಡ ಅಂದಲ್ಲಿ ಯು ಕ್ಯಾನ್ ಕನ್ವರ್ಟ್ ಇಟ್ ಆಸ್ ಅ ರೂಮ್ ಆರ್ ವರ್ಕ್ ಫ್ರಮ್ ಹೋಮ್ ಇದೆ, ಆಫೀಸ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೂ ಅದನ್ನು ಮಾಡ್ಕೋಬೋದು. ಇಲ್ಲ ನಮಗೆ ಆಫೀಸ್ ಸ್ಪೇಸ್ ಬೇಡ, ನಾನು ಇವಾಗ 4ನೇ ಬೆಡ್ರೂಮಾಗಿ ಯೂಸ್ ಮಾಡ್ತೀನಿ ಅಂದರೆ ಅದಕ್ಕೆ ವಾಶ್ರೂಮು ಇದೆ, ಅಟ್ಯಾಚ್ ಬಾತ್ರೂಮು ಇದೆ. ಅದನ್ನು ಸಹ ನೀವು ಯು ಕ್ಯಾನ್ ಕನ್ವರ್ಟ್ ಇಟ್ ಟು ಅಟ್ಯಾಚ್ ಬಾತ್ರೂಮ್. ಇಲ್ಲ ಮನೇಲಿ ಜಿಮ್ಮು, ಸ್ಪೋರ್ಟ್ಸ್ ಎಂಥೂಸಿಯಾಸ್ಟು, ಲೈಬ್ರರಿ ಮಾಡ್ಕೋಬೇಕು ಅಂತ ಅದನ್ನು ಮಾಡ್ಕೋಬೋದು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದಿಸ್ ಹೌಸ್. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ನ ಎಂಜಾಯ್ ಮಾಡಲಿಕ್ಕೆ ಈಗಾಗಲೇ ಅವರು ಸ್ವಲ್ಪ ಗ್ರೀನ್ರಿ ಕ್ರಿಯೇಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ವುಡನ್ ಫ್ಲೋರಿಂಗ್ ಥರ ಇರುವಂತಹ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಈ ಪಾರ್ಟ್ನ ನನ್ನ ಪ್ರಕಾರ ನೀವೊಂದು ಈ ಸ್ಕ್ರೀನ್ನ ಹಾಕ್ಕೊಂಡು ಮ್ಯಾಚು, ಫುಟ್ಬಾಲು, ಮೂವೀಸು, IPL ಎಲ್ಲವನ್ನು ನೋಡಲಿಕ್ಕೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನೀವು ಈವ್ನಿಂಗ್ಸ್ನ ಸ್ಪೆಂಡ್ ಮಾಡಲಿಕ್ಕೆ, ಅಥವಾ ಮನೇಲಿ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಇದ್ದೀವಿ, ಮಕ್ಕಳಿದ್ದೀವಿ, ಓದ್ಕೊಳ್ಳೋಕೆ ಒಂದು ಜಾಗ, ಪೀಸ್ಫುಲ್ಲಾಗಿ ಬೆಳಗ್ಗೆ ಹೊತ್ತು ಕೂತ್ಕೊಂಡು ಓದ್ಕೊಳ್ಳಿಕ್ಕೆ ಜಾಗ ಇದೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಬನ್ನಿ ತೋರಿಸ್ತೀನಿ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ನ ಇಲ್ಲಿ ಕೊಟ್ಟಿದ್ದಾರೆ. ಪಾತ್ರೆ ಬಟ್ಟೆ ಒಗಿಲಿಕ್ಕೆ ಟ್ಯಾಪ್ ಕೊಟ್ಟಿದ್ದಾರೆ. ಇನ್ಲೆಟ್ ಪಾಯಿಂಟ್ ವಾಟರ್ ಇದೆ, ಔಟ್ಲೆಟ್ ಪಾಯಿಂಟ್ ವಾಟರ್ ಇದೆ. ಕೇಬಲ್ DTH ಕೇಬಲ್ ಈಗಾಗಲೇ ಇಲ್ಲಿ ತನಕ ತಂದಿದ್ದಾರೆ. ಡಿಶ್ ಹಾಕ್ಕೊಳ್ಳಿಕ್ಕೆ ಮೇಲ್ಗಡೆ ಜಾಗ ಇದೆ. ಮಾಡಿ ಮೇಲೆ ಹತ್ಕೊಂಡು ಹೋಗಲಿಕ್ಕೆ ಸ್ಟರ್ಡಿಯಾಗಿರುವಂತಹ ಮೆಟ್ಲುಗಳನ್ನ ಕೊಟ್ಟಿದ್ದಾರೆ, ಕಬ್ಬಿಣದ ಮೆಟ್ಲುಗಳನ್ನ ಹಾಕಿದ್ದಾರೆ. ಓವರ್ ಹೆಡ್ ಟ್ಯಾಂಕು, ಸೋಲಾರು ಇದನ್ನೆಲ್ಲ ಸರ್ವಿಸ್ ಮಾಡಲಿಕ್ಕೆ ಮೇಲ್ಗಡೆ ಹೋಗಬೇಕಾಗಿ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಮೇಲ್ಗಡೆ ಇದು ಖಾಲಿ ಇಲ್ಲ, ಇದರ ಮೇಲ್ಗಡೆ ಹೈ ಕ್ವಾಲಿಟಿ ಟೆಂಪರ್ಡ್ ಗ್ಲಾಸ್ನ ಹಾಕಿದ್ದಾರೆ. ಸೊ ಮಳೆ ನೀರು ಇಲ್ಲಿ ಬೀಳಲ್ಲ. ನೀವು ಒಂದು ಪಾರ್ಟ್ನ ಕ್ಲೋಸ್ ಮಾಡ್ಕೋಬೇಕು ಅಂತಂದ್ರೆ ಸಹ ಇದನ್ನು ಕ್ಲೋಸ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೋಬೋದು. ಸೊ ನಾನು ಈ ಮನೆ ಇರೋದು ಮೈಸೂರು ದಟ್ಗಳ್ಳಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್, ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆ. ನೀವು ಗೂಗಲಲ್ಲಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಅಂತ ಸರ್ಚ್ ಮಾಡಿದ್ರೆ ಈ ಲೊಕೇಶನ್ ನಿಮಗೆ ಸಿಕ್ಬಿಡುತ್ತೆ. ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಇಸ್ ಹಾರ್ಡ್ಲಿ ಅಬೌಟ್ 250 ಮೀಟರ್ಸ್, 250 ಮೀಟರ್ಗಳಷ್ಟೇ ದೂರದಲ್ಲಿದೆ. ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂಥದ್ದು ಸ್ಕೂಲು. ಹೇಳ್ಬಿಟ್ಟಿದ್ದೀನಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಇದೆ ಅಂತ. ಬಸ್ ಸ್ಟ್ಯಾಂಡು, ಈ ರೋಡಿಂದ ನಮ್ಮ 2ನೇ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಆಟೋ ಸ್ಟ್ಯಾಂಡು, ಪ್ರಾವಿಷನ್ ಸ್ಟೋರ್ಸು, ಮೆಡಿಕಲ್ ಸ್ಟೋರ್ಸು ಎಲ್ಲವೂ ಇದೆ. ದಟ್ಗಳಿಗೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ನಮಗೆ ದಟ್ಗಳಿಗೆ ಗೊತ್ತು, ಜಾಗ ಗೊತ್ತಾಗ್ತದೆ. ದಟ್ಗಳಿಂದ ಇಲ್ಲಿ ಹಾರ್ಡ್ಲಿ 2 ಕಿಲೋಮೀಟರ್ ಆಗುತ್ತೆ. ಸೊ ನಿಮಗೆ ಮೈಸೂರು ಮಧ್ಯಭಾಗದಿಂದ ಅಬೌಟ್ 9 ರಿಂದ 10 ಕಿಲೋಮೀಟರ್ ಇರುವಂತಹ ಈ 4 ಬೆಡ್ರೂಮ್ ಮನೆ. ಟೆಕ್ನಿಕಲಿ 3 ಬೆಡ್ರೂಮ್ ನಾನು ಈಗಾಗಲೇ ತೋರಿಸಿದ್ದೀನಿ. 4ನೇ ಬೆಡ್ರೂಮ್ ಅವರು ಹೋಮ್ ಥಿಯೇಟರ್ಗೆ ಬಿಟ್ಟಿದ್ದಾರೆ. ಬೇಡ ಅಂದರೆ ನೀವು ಅದನ್ನು ಯು ಕ್ಯಾನ್ ಕನ್ವರ್ಟ್ ಇಟ್ ಆಸ್ ಅ ರೂಮ್. ಅದು ಸಹ ಅಷ್ಟೇ ಇಟ್ ಇಸ್ ನಾಟ್ ಅ ಸ್ಮಾಲರ್ ಡೈಮೆನ್ಷನ್ ರೂಮ್, ಭಾಳ ದೊಡ್ಡದಾಗಿರುವಂತಹ ರೂಮು. ನಿಮ್ಗೆ ಎಲ್ಲ ಥರದಲ್ಲೂ ಒಂದು ಕಾಟ್ ಹಾಕ್ಕೊಂಡು, ಪಕ್ಕದಲ್ಲಿ ಸೋಫಾ ಹಾಕ್ಕೊಂಡು, ಸ್ಟಡಿ ಟೇಬಲ್ ಮಾಡಿ ಇಟ್ಕೊಂಡು ಎಲ್ಲವಕ್ಕೂ ಯೂಸ್ ಆಗುತ್ತೆ. ಬೇಡ ಅಂದಲ್ಲಿ 6 ರಿಂದ 8 ಸೀಟರ್ ನೀವು ಹೋಮ್ ಥಿಯೇಟರ್ ಸಹ ಮಾಡ್ಕೋಬೋದು. ಜಿಮ್ಮಾಗಿ ಮಾಡ್ಕೊಳ್ಳಿ, ಯೋಗ ರೂಮ್ ಮಾಡ್ಕೊಳ್ಳಿ, ಲೈಬ್ರರಿ ಮಾಡ್ಕೊಳ್ಳಿ. ಮನೇಲಿ ಮಕ್ಕಳು ವರ್ಕ್ ಫ್ರಮ್ ಹೋಮ್ ಇದ್ದರೆ ಅದಕ್ಕಾಗಿ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಸುಸರ್ಜಿತವಾಗಿರೋ ಕಾರ್ನರ್ ಮನೆ. ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ. ಭಾಳಷ್ಟು ಜನ ಕೇಳುವಂತಹ ವಿಚಾರ, ನಾನು ಫೋನ್ ಮಾಡ್ಬೋದಾಗಲಿ, ಕಮೆಂಟ್ ಸೆಕ್ಷನ್ ಆಗಲಿ ಕೇಳುವಂಥ ಇನ್ನೊಂದು ವಿಚಾರ, ಪಾರ್ಕಿಂಗ್ ಇದೆಯಾ ಅಂತ. ದೊಡ್ಡ ಕಾರ್ ಇದೆ, ಪಾರ್ಕಿಂಗ್. ಈ ಮನೇಲಿ ನಿಮಗೆ ತೋರಿಸಿದ್ನಲ್ಲ, ಒಂದು ಭಾಗದಲ್ಲಿ ರೋಡ್ ಮೇಲೆ ಪಕ್ಕಕ್ಕೆ ಏನು ರ್ಯಾಂಪ್ ಹಾಕಿದ್ರಲ್ಲಿ ಪಾರ್ಕಿಂಗ್ನ ಮಾಡ್ಕೋಬೋದು. ಈ ಮನೆಗೆ ಲೋನ್ ಆಗುತ್ತಾ? ಖಂಡಿತವಾಗ್ಲೂ ಲೋನ್ ಆಗುತ್ತೆ. ಈ ಮನೆಯ ಬಗ್ಗೆ ಸಂಕ್ಷಿಪ್ತವಾಗಿರುವ ವಿಡಿಯೋ ನಾನು ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ಇದರ ಬೆಲೆ ಎಷ್ಟು ಅನ್ನೋದನ್ನು ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನ್ಲಿ ಮೆನ್ಷನ್ ಮಾಡಿರ್ತೀನಿ.
ಆಸಕ್ತರು ಇದನ್ನು ನೋಡಬೇಕು ಅಂದಲ್ಲಿ ನಾನು ದೂರವಾಣಿ ಸಂಖ್ಯೆನ ಸಹ ಕೊಟ್ಟಿರ್ತೀನಿ. ನಾನು ಈ ಊರಲ್ಲಿಲ್ಲ, ನಾವಿದ ಬೇರೆ ಕಂಟ್ರಿಲಿ ಇದ್ದೀನಿ ಅಂದಾಗ ಅದೇ ನಂಬರ್ ನಾನು ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇದ್ದೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇದೇ ಥರ ಇನ್ನೊಂದು ಮನೆ, ಇಂಟ್ರೆಸ್ಟಿಂಗ್ ಮನೆ, ಬ್ಯೂಟಿಫುಲ್ ಮನೆ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.